ಎಲ್ರಿಗೂ ನಮಸ್ಕಾರ. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 2 ವೀಕ್ 4 ವಿಡಿಯೋ ಸೆಷನ್ಸಲ್ಲಿ ಇದ್ದೀರಾ. ಇಲ್ಲಿ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಬಗ್ಗೆ ನೀವು ಟಾಪಿಕ್ಸ್ನ ತಿಳ್ಕೊತಾ ಇದ್ದೀರಿ. ಸೊ ಇನ್ ಪ್ರೀವಿಯಸ್ 2 ವಿಡಿಯೋಸ್ ಯು ಹ್ಯಾವ್ ಲರ್ನ್ಡ್ ಅಬೌಟ್ ಬೇಸಿಕ್ಸ್ ಆಫ್ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಆ್ಯಂಡ್ ವೈ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಇಸ್ ನೀಡೆಡ್ ಫಾರ್ ಮಾಡರ್ನ್ ಟೆಕ್ನಾಲಜಿಕಲ್ ಏರಾ ಆ್ಯಂಡ್ ವಾಟ್ ಆರ್ ದ ಡಿಫ್ರೆಂಟ್ ಕ್ಲಾಸಿಫಿಕೇಶನ್ ಆಫ್ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಅಂತ ತಿಳ್ಕೊಂಡ್ರಿ. ಅದರಲ್ಲಿ ಮೊದಲನೇ ಕ್ಲಾಸಿಫಿಕೇಶನ್ ಬಯೋ ಮೆಟೀರಿಯಲ್ಸು. ಬಯೋ ಮೆಟೀರಿಯಲ್ಸ್ದು ಗುಣಲಕ್ಷಣಗಳಾಗಿರ್ಬೋದು, ಅದರದ್ದು ಟೈಪ್ಸ್ಗಳಾಗಿರ್ಬೋದು, ಅಡ್ವಾಂಟೇಜಸ್ಗಳಾಗಿರ್ಬೋದು, ಲಿಮಿಟೇಷನ್ಸ್ಗಳಾಗಿರ್ಬೋದು, ಅದ್ರ ಬಗ್ಗೆ ತಿಳ್ಕೊಂಡ್ರೆ. ಸೊ ಈ ಒಂದು ಸೆಷನಲ್ಲಿ ಸ್ಮಾರ್ಟ್ ಮೆಟೀರಿಯಲ್ಸ್. ಸೊ ಸ್ಮಾರ್ಟ್ ಮೆಟೀರಿಯಲ್ಸ್ ಅಂದರೆ ನಾನು ಆಲ್ರೆಡಿ ಫಸ್ಟ್ ಸೆಷನಲ್ಲೇ ಹೇಳಿದೆ, ಯಾವ ವಸ್ತುಗಳು ಎಕ್ಸ್ಟರ್ನಲ್ ಕಂಡೀಷನ್ಸ್ಗೆ ಅಡ್ಜಸ್ಟ್ ಮಾಡಿಕೊಂಡು ಯಾವುದೇ ಥರ ಪ್ರಾಬ್ಲಮ್ ಕೊಡ್ದೇ ಆ ಒಂದು ಅಪ್ಲಿಕೇಶನ್ಸ್ಗೆ ಯೂಸ್ ಮಾಡ್ಕೊಳ್ತಾರೋ ಆ ಒಂದು ಅಪ್ಲಿಕೇಶನ್ಸ್ಗಳಿಗೆ ಯೂಸ್ ಮಾಡುವಂಥ ಮೆಟೀರಿಯಲ್ಸ್ಗೆ ಸ್ಮಾರ್ಟ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಇನ್ನು ಶೇಪ್ ಮೆಮೊರಿ ಅಲಾಯ್ಸ್ ಮತ್ತು ಪೀಸೋ ಎಲೆಕ್ಟ್ರಿಕ್ ಮೆಟೀರಿಯಲ್ಸ್ ಅನ್ನೋದು ಎರಡು ಡಿಫ್ರೆಂಟ್ ಕ್ಲಾಸಿಫಿಕೇಶನ್ ಆಫ್ ಸ್ಮಾರ್ಟ್ ಮೆಟೀರಿಯಲ್ಸ್. ಸೊ ಆ ಒಂದು ಟಾಪಿಕ್ಸ್ನ ಈ ಸೆಷನಲ್ಲಿ ತಿಳ್ಕೊತೀರಿ. ರಿಮೈನಿಂಗ್ ಟಾಪಿಕ್ಸ್ ವಿಲ್ ಸ್ಟಡಿ ಇನ್ ಲೇಟೆಸ್ಟ್ ಸ್ಟೇಜಸ್. ಸೊ ಕಮಿಂಗ್ ಟು ದ meaning of smart materials, as I told you in a previous session, so these are the materials that can sense external stimuli. Stimuli ಅಂದರೆ ಹೊರಗಡೆ ಇರುವಂತಹ ಕಂಡೀಷನ್ಸ್ಗೆ ಸೆನ್ಸ್ ಮಾಡುವಂತಹ ಗುಣಲಕ್ಷಣಗಳಿದ್ದಾವೆ. ಏನು ಎಕ್ಸ್ಟರ್ನಲ್ ಸ್ಟಿಮ್ಯುಲೈಗಳಂದರೆ ಸ್ಟ್ರೆಸ್ ಆಗಿರ್ಬೋದು, ಟೆಂಪ್ರೇಚರ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಫೀಲ್ಡ್ ಆಗಿರ್ಬೋದು, ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರ್ಬೋದು. ಇದು 4 ಮೇಜರ್ಲಿ ಎಲ್ಲ ಮೆಟೀರಿಯಲ್ಗಳು ಕೂಡ ಫೇಸ್ ಮಾಡುವಂತಹ ಒಂದು ಎಕ್ಸ್ಟರ್ನಲ್ ಎನ್ವೈರ್ಮೆಂಟಲ್ಲಿ ಇರುವಂಥ ಒಂದು ಫ್ಯಾಕ್ಟರ್ಸ್ ಅಂತಲೇ ಹೇಳ್ಬೋದು. ಸೊ ಈ ಫ್ಯಾಕ್ಟರ್ಸ್ಗಳಿಗೆ ಸೆನ್ಸ್ ಮಾಡಿ, ಸೊ ಅದಕ್ಕೆ ತಕ್ಕನಾಗಿ ನಮ್ಮ ಒಂದು ಅಪ್ಲಿಕೇಶನ್ಸಲ್ಲಿ ಏನು ಯೂಸ್ ಆಗ್ತಿದೆಯೋ ಆ ಒಂದು ವಸ್ತು ಅದಕ್ಕೆ ಕಂಟ್ರೋಲ್ಡ್ ಮ್ಯಾನರಲ್ಲಿರುವಂತಹ ಗುಣಲಕ್ಷಣ ಇರುವಂತಹ ಒಂದು ವಸ್ತುಗಳು. ಸೊ ವೆರಿ ರೇರ್ ವಸ್ತುಗಳು ಅಂತಲೇ ಹೇಳ್ಬೋದು. ಲೋಡ್ ಅಪ್ಲೈ ಮಾಡಿದ್ರೆ ಟಿಲ್ ಬ್ರೇಕಿಂಗ್ ಅಥವಾ ಅಲ್ಟಿಮೇಟ್ ಪಾಯಿಂಟ್ ಅಥವಾ ಈಲ್ಡ್ ಪಾಯಿಂಟ್ ಲೋಡ್ನ ತೊಗೊಂಡು ಆಮೇಲೆ ಅದು ಬ್ರೇಕ್ ಆಗುತ್ತೆ, ಯಾವುದು ನಮ್ಮ ಮೈಲ್ ಸ್ಟೀಲ್ ಆಗಿರ್ಬೋದು. ಇನ್ನು ಕ್ಯಾಸ್ಟ್ ಐರನ್ಗೆ ಬಂದರೆ ವಿತೌಟ್ ಮಚ್ ಡಿಫಾರ್ಮೇಷನ್ ಇಟ್ ವಿಲ್ ಬ್ರೇಕ್ ಬಿಕಾಸ್ ಆಫ್ ದ ಬ್ರಿಟಲ್ನೆಸ್. ಸೊ ಇದು ಆ ಥರ ಅಲ್ಲ. ನೀವು ಸ್ಟ್ರೆಸ್ ಜಾಸ್ತಿ ಆದಂಗೆ ಅದು ಅದಕ್ಕೆ ತಕ್ಕನಾಗಿ ಅಡ್ಜಸ್ಟ್ ಆಗುತ್ತೆ, ಮತ್ತು ಅದು ಸ್ಟ್ರೆಸ್ ಕಡಿಮೆ ಆದಾಗ ವಾಪಸ್ ಒರಿಜಿನಲ್ ಶೇಪಿಗೆ ಬರುತ್ತೆ. ಟೆಂಪ್ರೇಚರ್ ವೇರಿ ಆದಾಗಲೂ ಕೂಡ ಅದೇ ಥರ ಮಾಡುತ್ತೆ. ಎಲೆಕ್ಟ್ರಿಕಲ್ ಫೀಲ್ಡ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ವೇರಿ ಆದಾಗಲೂ ಕೂಡ ಆ ಥರನೇ ರೆಸ್ಪಾಂಡ್ ಮಾಡುತ್ತೆ. ಸೊ ಹಂಗಾಗಿ ವೆರಿ ಸೊಫೆಸ್ಟಿಕೇಟೆಡ್ ಮೆಟೀರಿಯಲ್ಸ್ ಅಂತಲೇ ಹೇಳ್ಬೋದು. ಸೊ 4 ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಮಾರ್ಟ್ ಮೆಟೀರಿಯಲ್ಸ್ನ ನಾವು ದಿನ ನೋಡ್ತೀವಿ. ಅದರಲ್ಲಿ ಮೊದಲನೇದು ಪೀಸೋ ಎಲೆಕ್ಟ್ರಿಕ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಎರಡನೇದು ಶೇಪ್ ಮೆಮೊರಿ ಮೆಟೀರಿಯಲ್ಸ್ ಅಂತ ಕರಿತೀವಿ. ಮೂರನೇದು ಮ್ಯಾಗ್ನೆಟೋಸ್ಟ್ರಿಕ್ಟಿವ್ ಮೆಟೀರಿಯಲ್ಸ್ ಅಂತ ಕರಿತೀವಿ. 4ನೇದು ಎಲೆಕ್ಟ್ರೋಸ್ಟ್ರಿಕ್ಟಿವ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಸೊ ಈ 4ರಲ್ಲಿ ನಿಮ್ಮ ಒಂದು ಸಿಲೆಬಸ್ಸಲ್ಲಿ ಈ 2 ಮಾತ್ರ ಇರೋದ್ರಿಂದ ಫಾರ್ ಕ್ಲಾಸಿಫಿಕೇಷನ್ ಪರ್ಪಸ್ ಯು ಲರ್ನ್ ಆಲ್ ದೀಸ್ 4. ಹಂಗಂದರೆ ಏನು ಅಥವಾ ಹೆಡ್ಡಿಂಗ್ಸ್ ಬಗ್ಗೆ ತಿಳ್ಕೊಳ್ಳಿ. ಆ್ಯಂಡ್ ಇನ್ ಹೈಯರ್ ಸೆಮಿಸ್ಟರ್ಸ್ ಆರ್ ಹೈಯರ್ ಕ್ಲಾಸಸ್ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಸ್ಮಾರ್ಟ್ ಮೆಟೀರಿಯಲ್ಸ್ ಫೀಲ್ಡ್ಗೆ ಹೋದರೆ ನೀವು ಎಲ್ಲನೂ ಕೂಡ ತಿಳ್ಕೊತೀರ. ಪೀಸೋ ಎಲೆಕ್ಟ್ರಿಕ್ ಮೆಟೀರಿಯಲ್ಸ್ ಅಂದರೆ ಏನಪ್ಪ ಅಂದರೆ ಇಟ್ ಜನರೇಟ್ ಎಲೆಕ್ಟ್ರಿಕಲ್ ಚಾರ್ಜ್ ವೆನ್ ಮೆಕ್ಯಾನಿಕಲ್ ಸ್ಟ್ರೆಸ್ ಇಸ್ ಅಪ್ಲೈಡ್. ಯಾವ ವಸ್ತುಗಳು ಮೆಕ್ಯಾನಿಕಲ್ ಲೋಡ್ ಅಥವಾ ಸ್ಟ್ರೆಸ್ನ ಅಪ್ಲೈ ಮಾಡಿದಾಗ ಎಲೆಕ್ಟ್ರಿಕಲ್ ಚಾರ್ಜ್ನ ಜನರೇಟ್ ಮಾಡ್ತಾವೋ ಅಂಥ ವಸ್ತುಗಳಿಗೆ ಪೀಸೋ ಎಲೆಕ್ಟ್ರಿಕ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಕ್ವಾರ್ಟ್ಸ್ ಆಗಿರ್ಬೋದು, PZT ಅಥವಾ PVDF ಆಗಿರ್ಬೋದು, ಈ ವಸ್ತುಗಳು ಪೀಸೋ ಎಲೆಕ್ಟ್ರಿಕ್ ಮೆಟೀರಿಯಲ್ಸು. ಇನ್ನು ಶೇಪ್ ಮೆಮೊರಿ ಮೆಟೀರಿಯಲ್ಸ್ ಅಂತ ಹೇಳಿದ್ರೆ ಆ್ಯಸ್ ದ ನೇಮ್ ಇಂಡಿಕೇಟ್ಸ್, ಸೊ ಹೀಟ್ ಮಾಡಿದಾಗ ಒರಿಜಿನಲ್ ಶೇಪಿಗೆ ಬರುತ್ತೆ, ಕೂಲ್ ಮಾಡಿದಾಗ ಇಟ್ ವಿಲ್ ಬಿ ಇನ್ ಅ ಡಿಫರೆಂಟ್ ಶೇಪ್. ಸೊ ತುಂಬ ಇಂಪಾರ್ಟೆಂಟ್ ಪ್ರಾಪರ್ಟಿ ಆ ಥರ ಚೇಂಜ್ ಆಗುವಂತಹ ಗುಣಲಕ್ಷಣ. ಹಂಗಾಗಿ ನೈಟಿನಾಲ್ ಅನ್ನೋ ಒಂದು ವಸ್ತು ಅಥವಾ NiMnGa, ನೈಟಿನಾಲ್ ನಿಕ್ಕಲ್ ಮ್ಯಾಂಗನೀಸ್ ಆ್ಯಂಡ್ ಗೆರಿಲಿಯಂ ಮೆಟೀರಿಯಲ್ನಿಂದ ತಯಾರಿಸಿರುವಂತಹ ವಸ್ತು, ಇವೆಲ್ಲ ಶೇಪ್ ಮೆಮೊರಿ ಮೆಟೀರಿಯಲ್ಸ್ಗಳಿಗೆ ಒಂದು ಎಕ್ಸಾಂಪಲ್ಸು. ಇನ್ನು ಮ್ಯಾಗ್ನೆಟೋಸ್ಟ್ರಿಕ್ಟಿವ್ ಮೆಟೀರಿಯಲ್ಸ್ ಅಂತ ಹೇಳಿದ್ರೆ, ಸೊ ಶೇಪು ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಹೋದಾಗ ಚೇಂಜ್ ಆಗುವಂತಹ ಗುಣಲಕ್ಷಣ. ಸೊ ಟರ್ಫೆಲಾನ್ D ಅನ್ನೋ ಒಂದು ವಸ್ತು ಮ್ಯಾಗ್ನೆಟೋಸ್ಟ್ರಿಕ್ಟಿವ್ ಮೆಟೀರಿಯಲ್ಸ್ ಆಗಿದೆ. ಎಲೆಕ್ಟ್ರೋಸ್ಟ್ರಿಕ್ಟಿವ್ ಮೆಟೀರಿಯಲ್ಸ್ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಬಂದಾಗ ಅದು ಡಿಫಾರ್ಮ್ ಆಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ ಅಂದಾಗ ಒರಿಜಿನಲ್ ಶೇಪಿಗೆ ಬರುತ್ತೆ. ಸೊ ಆ್ಯಕ್ಚುಯೇಟರ್ಸ್ಗೆ ಆ ಗುಣಲಕ್ಷಣ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಸೊ ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಮಾರ್ಟ್ ಮೆಟೀರಿಯಲ್ ಅಂತ ಕೇಳಿ. ಸ್ಮಾರ್ಟ್ ಮೆಟೀರಿಯಲ್ ಅಂತ ಹೇಳಿದ್ರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗೆ ಹೊಂದ್ಕೊಂಡು ಕಂಟ್ರೋಲ್ಡ್ ಮ್ಯಾನರಲ್ಲಿ ರೆಸ್ಪಾಂಡ್ ಮಾಡುವಂತಹ ವಸ್ತುಗಳು. ಕಮಿಂಗ್ ಟು ದ ಪೀಸೋ ಎಲೆಕ್ಟ್ರಿಕ್ ಮೆಟೀರಿಯಲ್. ಸೊ ಈಗ ತಾನೇ ಹೇಳಿದೆ, ಪೀಸೋ ಎಲೆಕ್ಟ್ರಿಕ್ ಮೆಟೀರಿಯಲ್ ಅಂದರೆ ಯಾವ ಒಂದು ವಸ್ತುಗಳಿಗೆ ಮೆಕ್ಯಾನಿಕಲ್ ಲೋಡ್ ಅಥವಾ ಸ್ಟ್ರೆಸ್ ಅಪ್ಲೈ ಮಾಡಿದಾಗ ಆ ಒಂದು ಲೋಡ್ ಅಥವಾ ಸ್ಟ್ರೆಸ್ನ ತಗೊಂಡು ಅದು ಎಲೆಕ್ಟ್ರಿಕಲ್ ಚಾರ್ಜಸ್ ಆಗಿ ಕನ್ವರ್ಟ್ ಮಾಡುತ್ತೋ ಅಂಥ ವಸ್ತುಗಳಿಗೆ ಪೀಸೋ ಎಲೆಕ್ಟ್ರಿಕ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಸೊ ಇಟ್ ಜನರೇಟ್ ಎಲೆಕ್ಟ್ರಿಕ್ ಚಾರ್ಜ್ ವೆನ್ ಮೆಕ್ಯಾನಿಕಲ್ ಸ್ಟ್ರೆಸ್ ಇಸ್ ಅಪ್ಲೈಡ್ ಆ್ಯಂಡ್ ಪ್ರೊಡ್ಯೂಸ್ ಮೆಕ್ಯಾನಿಕಲ್ ಡಿಫಾರ್ಮೇಷನ್ ವೆನ್ ಎಲೆಕ್ಟ್ರಿಕಲ್ ವೋಲ್ಟೇಜ್ ಇಸ್ ಅಪ್ಲೈಡ್. ಎಲೆಕ್ಟ್ರಿಕಲ್ ವೋಲ್ಟೇಜ್ ಅಪ್ಲೈ ಮಾಡಿದಾಗ ಡಿಫಾರ್ಮೇಷನ್ ಆಗುತ್ತೆ. ಅದ್ರದ್ದು ವೈಸ್ ವರ್ಸ ಏನಪ್ಪ ಅಂದರೆ ಮೆಕ್ಯಾನಿಕಲ್ ಸ್ಟ್ರೆಸ್ನ ಅಪ್ಲೈ ಮಾಡಿದಾಗ ಎಲೆಕ್ಟ್ರಿಕಲ್ ಚಾರ್ಜಾಗಿ ಕನ್ವರ್ಟ್ ಆಗುತ್ತೆ. ಯು ಕ್ಯಾನ್ ಸಿ ದ ಲೈಟರ್ ಹಿಯರ್.
So you are going to push a button here and there is a sensing element inside it that is called a piezoelectric element. ಅದು ಪುಷ್ ಮಾಡುತ್ತೆ. ಆವಾಗ ಏನಾಗುತ್ತೆ, ಇಲ್ಲಿ ಏನು ಒಳಗಡೆ ಇದ್ದಿದ್ದು ಗ್ಯಾಸು ಸ್ಪಾರ್ಕ್ ಜನರೇಟ್ ಆಗಿ ಯು ವಿಲ್ ಗೆಟ್ ಏನು ಫೈರ್ ಅಂತಲೇ ಹೇಳ್ಬೋದು. ಸೊ ಮೆಕ್ಯಾನಿಕಲ್ ಶಾಕ್ ಏನು ಮೆಕ್ಯಾನಿಕಲ್ ಲೋಡ್ ಇಸ್ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಸಿಟಿ. ಸೊ ದಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ವರ್ಕಿಂಗ್ ಅಥವಾ ಅಪ್ಲಿಕೇಶನ್ ಆಫ್ ಎ ಪೀಜೋಎಲೆಕ್ಟ್ರಿಕ್ ಮೆಟೀರಿಯಲ್. ಕಾಮನ್ ಪೀಜೋಎಲೆಕ್ಟ್ರಿಕ್ ಮೆಟೀರಿಯಲ್ಸ್ಗೆ ಬಂದರೆ ಕ್ವಾರ್ಡ್ಸ್ ಅನ್ನೋದು ತುಂಬ ಬೇಸಿಕ್ ಪೀಜೋಎಲೆಕ್ಟ್ರಿಕ್ ಮೆಟೀರಿಯಲ್ಲು. ಇದು ನ್ಯಾಚುರಲ್ ಆಗಿ ಸಿಗುವಂಥದ್ದು. ಸ್ಟೆಬಿಲಿಟಿ ಚೆನ್ನಾಗಿರುತ್ತೆ ಮತ್ತು ಏಜಿಂಗ್ ಬೇಗ ಆಗೋದಿಲ್ಲ, ಲೋ ಏಜಿಂಗ್. ಇನ್ನು PZT ಅಂತ ಈಗ ತಾನೇ ಹೇಳಿದೆ. PZT ಅಂದರೆ ಲೆಡ್ ಜಿರ್ಕೋನೇಟ್ ಟೈಟನೇಟ್ ಅಂತ. ಸೊ ಇದು ಹೈ ಪೀಜೋಎಲೆಕ್ಟ್ರಿಕ್ ಕೋಎಫಿಷಿಯಂಟ್ ಇರೋದ್ರಿಂದ ಮೆಜಾರಿಟಿ ಆಫ್ ದ ಅಪ್ಲಿಕೇಶನ್ಸಲ್ಲಿ ನೋಡ್ತೀವಿ. ಸೆರಾಮಿಕ್ ಮೆಟೀರಿಯಲ್ ಆಗಿರೋದ್ರಿಂದ ಸ್ವಲ್ಪ ಬ್ರಿಟಲ್ನೆಸ್ ಇರುತ್ತೆ. ಇನ್ನು PVDF ಅಂತ ಒಂದು ಮೆಟೀರಿಯಲ್ ಇದೆ, ಅಂದರೆ ವಿನೈಲ್ ಐಡೀನ್ ಫ್ಲೋರೈಡ್ ಅಂತ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಪೀಜೋಎಲೆಕ್ಟ್ರಿಕ್ ಮೆಟೀರಿಯಲ್. ಫ್ಲೆಕ್ಸಿಬಲ್ ಪಾಲಿಮರ್ ಆಗಿದೆ ಇದು, ಮತ್ತು ಗುಡ್ ಕೆಮಿಕಲ್ ರೆಸಿಸ್ಟೆನ್ಸ್ ಇದರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಪೀಜೋಎಲೆಕ್ಟ್ರಿಕ್ ಮೆಟೀರಿಯಲ್ಸ್ದು ಗುಣಲಕ್ಷಣಗಳಿಗೆ ಬಂದರೆ ಎಲೆಕ್ಟ್ರೋಮೆಕ್ಯಾನಿಕಲ್ ಕಪ್ಲಿಂಗ್ ಅನ್ನೋ ಒಂದು ಗುಣಲಕ್ಷಣ ನಮಗೆ ಎಲ್ಲಿ ಯಾವ ಅಪ್ಲಿಕೇಶನ್ಗೆ ಬೇಕೋ ಅಲ್ಲಿ ನಾವು ಪೀಜೋಎಲೆಕ್ಟ್ರಿಕ್ ಮೆಟೀರಿಯಲ್ಸ್ನ ಯೂಸ್ ಮಾಡ್ತೀವಿ. ಹೈ ಸೆನ್ಸಿಟಿವಿಟಿ ಅಂದರೆ ಫಾರ್ ಅ ಸ್ಮಾಲ್ ಡಿಫಾರ್ಮೇಷನ್ ಯು ವಿಲ್ ಗೆಟ್ ಅ ಬಿಗ್ ಔಟ್ಪುಟ್ ಅಂತಲೇ ಹೇಳ್ಬೋದು. ರೆಸ್ಪಾನ್ಸ್ ಟೈಮ್ ಜಾಸ್ತಿ ಇರುತ್ತೆ, ಮತ್ತು ಹೈ ಫ್ರೀಕ್ವೆನ್ಸಿ ರೇಂಜ್ ಅಥವಾ ವೈಡ್ ಫ್ರೀಕ್ವೆನ್ಸಿ ರೇಂಜ್ಗೆ ನಾವು ಇದನ್ನು ಆಪ್ರೇಟ್ ಮಾಡ್ಬೋದು. ದೀಸ್ ಆರ್ ದ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಪೀಜೋಎಲೆಕ್ಟ್ರಿಕ್ ಮೆಟೀರಿಯಲ್. ಆ್ಯಸ್ ಯು ಕ್ಯಾನ್ ಸಿ ಫ್ರಮ್ ದಿಸ್ ಡಯಾಗ್ರಾಮ್ ದ ವೇರಿಯಸ್ ಅಪ್ಲಿಕೇಶನ್ಸ್ ಆಫ್ ಪೀಜೋಎಲೆಕ್ಟ್ರಿಕ್ ಮೆಟೀರಿಯಲ್ಸ್. ಅದರಲ್ಲಿ ಗ್ಯಾಸ್ ಬರ್ನರ್ಸ್ ಅಥವಾ ಲೈಟರ್ಸ್ ಅಂತ ಏನು ಕರಿತೀವಿ, ಏನು ನಾವು ಲೈಟರ್ನ ಇಗ್ನೈಟ್ ಮಾಡಿದಾಗ ಅಥವಾ ಪುಷ್ ಮಾಡಿದಾಗ ಒಳಗಡೆ ಒಂದು ಕ್ರಿಸ್ಟಲ್ ಇರುತ್ತೆ. ದಟ್ ಕ್ರಿಸ್ಟಲ್ ವಿಲ್ ಕನ್ವರ್ಟ್ ಮೆಕ್ಯಾನಿಕಲ್ ಸ್ಟ್ರೆಸ್ ಅಥವಾ ಮೆಕ್ಯಾನಿಕಲ್ ಲೋಡ್ ಇಂಟು ಅ ಸ್ಪಾರ್ಕ್. ಸೊ ಪೀಜೋಎಲೆಕ್ಟ್ರಿಕ್ ಮೆಟೀರಿಯಲ್ದು ಒಂದು ಒನ್ ಆಫ್ ದ ಇಂಪಾರ್ಟೆಂಟ್ ಆ್ಯಂಡ್ ಡೈಲಿ ಯೂಸಬಲ್ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು ಗ್ಯಾಸ್ ಲೈಟರು. ಇನ್ನು ಪ್ರೆಷರ್ ಸೆನ್ಸರ್ಸು, ಏನು ನಾವು ವೆಹಿಕಲ್ಸ್ ಅಥವಾ ಏನು ಓವರ್ಲೋಡ್ ಇದ್ದಾಗ ಅದರದ್ದು ಎಷ್ಟು ಪ್ರೆಷರ್ ಇದೆ ಅಂತ ಸೆನ್ಸ್ ಮಾಡುವಂತಹ ಗುಣಲಕ್ಷಣ. ಸೊ ಅದು ಒಂದು ಇಂಪಾರ್ಟೆಂಟ್ ಅಪ್ಲಿಕೇಶನ್ ಅಂತಲೇ ಕರಿಬೋದು. ಆಕ್ಸಿಲರೋಮೀಟರ್ ಅಥವಾ ಸ್ಪೀಡೋಮೀಟರ್ಸ್ಗಳಲ್ಲಿ ಕೂಡ ನಾವು ಸ್ಮಾಲ್ ಮೆಕ್ಯಾನಿಕಲ್ ವೇರಿಯೇಷನ್ ವಿಲ್ ಲೀಡ್ ಟು ಅ ಗುಡ್ ಎಲೆಕ್ಟ್ರಿಕಲ್ ಚಾರ್ಜ್ ರೆಸ್ಪಾನ್ಸ್. ಇನ್ನು ಮೈಕ್ರೋಫೋನ್ಸ್ ಅಥವಾ ಬಜರ್ಸಲ್ಲೂ ಕೂಡ ನಾವು ಆಂಪ್ಲಿಫಿಕೇಷನ್ ಯಾವ ಥರ ಆಗುತ್ತೆ ಅಂತ ಹೇಳಿದ್ರೆ ಪೀಜೋಎಲೆಕ್ಟ್ರಿಕ್ ಮೆಟೀರಿಯಲ್ ಇರೋದ್ರಿಂದ ಸ್ವಲ್ಪ ಮಾತಾಡಿದ್ರು ಕೂಡ ಅದು ಆಂಪ್ಲಿಫೈ ಆಗಿ ಹೈ ಆಂಪ್ಲಿಫೈ ಆಗಿ ವಿ ವಿಲ್ ಗೆಟ್ ಟು ಹಿಯರ್ ಅಬೌಟ್ ಲೌಡರ್ ನಾಯ್ಸ್ ಅಂತಲೇ ಹೇಳ್ಬೋದು. ಸೊ ದೀಸ್ ಆರ್ ದ ಅಪ್ಲಿಕೇಶನ್ಸ್ ಆಫ್ piezoelectric materials. So this is about piezoelectric material, and again I'm telling, so this is one of the important smart material. Coming to the second category of smart material, that is shape memory alloys. ಅದಕ್ಕೆ ನಾವು ಸಿಂಪಲ್ ಆಗಿ SMAs ಅಂತ ಕರಿತೀವಿ. So shape memory alloys. As I told you, so these are the materials that can return to predefined shape. ಪ್ರೀಡಿಫೈನ್ಡ್ ಶೇಪ್ ಅಂದರೆ ಯಾವ ಶೇಪಲ್ಲಿ ಅದು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದೀವೋ ಆ ಶೇಪಿಗೆ ವಾಪಸ್ ಬರುತ್ತೆ. ಯಾವಾಗ ಅಂದರೆ ವೆನ್ ಹೀಟೆಡ್ ಎಬೋವ್ ಟ್ರಾನ್ಸ್ಫಾರ್ಮೇಷನ್ ಟೆಂಪರೇಚರ್. ಸೊ ಈ ವಸ್ತುಗಳು ಹೀಟ್ ಆದಾಗ ಒರಿಜಿನಲ್ ಶೇಪಿಗೆ ಬರುತ್ತೆ. ಹೀಟ್ ಆಗದೇ ಇದ್ದ ಅಥವಾ ಕೂಲ್ ಆದಾಗ ಅದೇ ಅದರಲ್ಲಿ ಡಿಫಾರ್ಮೇಷನ್ ಆಗುತ್ತೆ. ಯು ಕ್ಯಾನ್ ಸಿ ಹಿಯರ್ ದಿಸ್ ಇಸ್ ಅ ಒರಿಜಿನಲ್ ಶೇಪ್. ಸೊ ಫೋರ್ಸ್ ಅಪ್ಲೈ ಮಾಡಿದಾಗ ಸೊ ಡಿಫಾರ್ಮೇಷನ್ ಆಗುತ್ತೆ, ಮತ್ತೆ ಹೀಟ್ ಮಾಡಿದಾಗ ಇಟ್ ವಿಲ್ ಕಮ್ ಬ್ಯಾಕ್ ಟು ದ ಒರಿಜಿನಲ್ ಶೇಪ್. ಯು ಕ್ಯಾನ್ ಸಿ diagrams or images here. So there was a spring earlier. When we expand it and it will, when heated, for that heat it will comes back to original position. ಕೂಲ್ ಮಾಡಿದಾಗ ಅಥವಾ ಹೊರಗಡೆ ತೆಗೆದಾಗ ಬೇರೆ ಶೇಪಲ್ಲಿ ಇರುತ್ತೆ, ಮತ್ತೆ ಅದು ಒರಿಜಿನಲ್ ಶೇಪ್ಗೆ ಹೆಂಗೆ ಡಿಸೈನ್ ಮಾಡಿರ್ತಾರೋ ಆ ಶೇಪ್ಗೆ ಬರುತ್ತೆ. ಅದಕ್ಕೆ ಯಾವ ಶೇಪ್ನ ಅದು ಮೆಮೊರಿಲಿ ಇಟ್ಕೊಂಡಿರುತ್ತೋ ಆ ಶೇಪ್ ವಾಪಸ್ ಬರೋದ್ರಿಂದ ಶೇಪ್ ಮೆಮೊರಿ ಅಲಾಯ್ಸ್ ಅಥವಾ ಮೆಟೀರಿಯಲ್ಸ್ ಅಂತ ಕರಿತೀವಿ. ಇದು ತುಂಬ ಇಂಪಾರ್ಟೆಂಟು. ಏನು ಎಫೆಕ್ಟ್ ಯಾವ ಥರ ಆಗುತ್ತೆ ಇದು ಅನ್ನೋದು. ಫಸ್ಟು ಡಿಫಾರ್ಮೇಷನ್ ಹ್ಯಾಪನ್ಸ್ ಅಟ್ ಲೋ ಟೆಂಪರೇಚರ್. ಎಲ್ಲೆಲ್ಲಿ ಲೋ ಟೆಂಪರೇಚರ್ ಇರುತ್ತೋ ಅಲ್ಲಿ ಡಿಫಾರ್ಮೇಷನ್ ಆಗುತ್ತೆ. ಸ್ವಲ್ಪ ನೀವು ಹೀಟ್ ಮಾಡೋಕ್ಕೆ ಶುರು ಮಾಡಿದಾಗ ಇಟ್ ರೀಸ್ಟೋರ್ ದ ಒರಿಜಿನಲ್ ಶೇಪ್. ಸೊ ಯಾಕೆ ಈ ಥರ ಆಗುತ್ತೆ ಅಂತ ಹೇಳಿದ್ರೆ ಫೇಸ್ ಟ್ರಾನ್ಸ್ಫಾರ್ಮೇಷನ್ ಬಿಟ್ವೀನ್ ಮಾರ್ಟೆನ್ಸೈಟ್ ಆ್ಯಂಡ್ ಆಸ್ಟನೈಟ್ ಫೇಸಸ್. ಸೊ ಐರನ್ ಕಾರ್ಬನ್ ಡಯಾಗ್ರಾಮ್ ಇವೆಲ್ಲ ನೋಡಿದ್ದೀರಿ. ಮಾರ್ಟೆನ್ಸೈಟಿಂದ ಆಸ್ಟನೈಟ್ ಫೇಸ್ ಚೇಂಜ್ ಆಗಬೇಕಾದ್ರೆ ಕೂಲಿಂಗಿಂದ ಹೀಟಿಂಗ್ ಆಗಬೇಕು. ಸೊ ಆ ಒಂದು ಸ್ಟೇಜಲ್ಲಿ ಈ ಥರ ಮೆಟೀರಿಯಲ್ ಡಿಫಾರ್ಮೇಷನ್ ಆಗುತ್ತೆ. ಸೊ ಮಾರ್ಟೆನ್ಸೈಟ್ ಫೇಸ್ ಅಂದರೆ ಲೋ ಟೆಂಪರೇಚರು, ಅಲ್ಲಿ ಈಸಿಯಾಗಿ ನೀವು ಯಾವ ಶೇಪಿಗೆ ಬೇಕಾದರೂ ಅದನ್ನು ಡಿಫಾರ್ ಮಾಡ್ಬೋದು. ಇನ್ನು ಹೀಟ್ ಮಾಡಿದಾಗ ಆಸ್ಟನೈಟ್ ಫೇಸ್ಗೆ ಹೋಗುತ್ತೆ, ಅಲ್ಲಿ ಹೈ ಟೆಂಪ್ರೇಚರ್ ಇದ್ದು ಒರಿಜಿನಲ್ ಶೇಪಿಗೆ ಬರುತ್ತೆ. ಸೊ ದಿಸ್ ಇಸ್ ಅ ಶೇಪ್ ಮೆಮೊರಿ ಎಫೆಕ್ಟ್ ಅಂತ ಕರಿತೀವಿ. ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸೊ ವೆನ್ ಇಟ್ ಕಮ್ಸ್ ಟು ಶೇಪ್ ಮೆಮೊರಿ ಎಫೆಕ್ಟ್ ಯು ಶುಡ್ ರೈಟ್ ದಿಸ್. ಇನ್ನು ಡಿಫರೆಂಟ್ ಮೆಟೀರಿಯಲ್ಸ್ ಆಫ್ SMA ಅಥವಾ ಶೇಪ್ ಮೆಮೊರಿ ಅಲಾಯ್ಸ್ ಬಗ್ಗೆ ನೋಡೋದಾದರೆ, ಸೊ ಮೊದಲನೇ SMA ಇಸ್ ನೈಟಿನಾಲ್. ತುಂಬ ಇಂಪಾರ್ಟೆಂಟ್ ಆ್ಯಂಡ್ ವೈಡ್ಲಿ ಯೂಸ್ಡ್ ಶೇಪ್ ಮೆಮೊರಿ ಅಲಾಯ್ ಇದು. ನೈಟಿನಾಲ್ ಅಥವಾ NiTi ಅಂತ ಕರಿತೀವಿ. ಸೊ ಯಾಕೆ ಅಂದರೆ ಇದನ್ನು ನಾವು
ಮೆಟೀರಿಯಲ್ಸಲ್ಲೂ ಕೂಡ ಯೂಸ್ ಮಾಡ್ತೀವಿ. ಬಯೋಕಂಪ್ಯಾಟಬಿಲಿಟಿ ಜಾಸ್ತಿ ಇರುತ್ತೆ, ಫೆಟಿಗ್ ರೆಸಿಸ್ಟೆನ್ಸ್ ಚೆನ್ನಾಗಿರುತ್ತೆ, ಅದರಿಂದ ನಾವು ನೈಟಿನಾಲ್ನ ನೋಡ್ತೀವಿ. ಇನ್ನೊಂದು NiMnGa ಅನ್ನೋ ಒಂದು ಮೆಟೀರಿಯಲ್ ಇದೆ. ಇದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡು ಏನು ಆ ಶೇಪ್ ಚೇಂಜ್ಗೆ ಕಾರಣ ಆಗಿರುತ್ತೆ, ಮತ್ತು ಅದು ಹೀಟ್ ಮಾಡಿದಾಗ ವಾಪಸ್ ಒರಿಜಿನಲ್ ಪೊಸಿಷನ್ಗೆ ಬರುತ್ತೆ. ಆ್ಯಕ್ಚುಯೇಷನ್ ಚೆನ್ನಾಗಾಗುತ್ತೆ. ಇನ್ನು ಗುಣಲಕ್ಷಣಗಳಿಗೆ ಬಂದರೆ ಶೇಪ್ ಮೆಮೊರಿ ಅಲಾಯ್ಸ್ ಅದರದ್ದು ಶೇಪ್ ಮೆಮೊರಿ ಎಫೆಕ್ಟಿಂದ ರಿಟರ್ನ್ಸ್ ಟು ಒರಿಜಿನಲ್ ಶೇಪ್ ಆನ್ ಹೀಟಿಂಗ್ ಅಂತ ಕರಿಬೋದು. ಸೂಪರ್ ಎಲಾಸ್ಟಿಸಿಟಿ ಇರುವಂತಹ ಒಂದು ಮೆಟೀರಿಯಲ್ ಇದು. ಇಟ್ ರಿಕವರ್ ಶೇಪ್ ಇಮಿಡಿಯೇಟ್ಲಿ ಆಫ್ಟರ್ ಅನ್ಲೋಡಿಂಗ್. ಲೋಡ್ನ ರಿಮೂವ್ ಮಾಡಿದ ತಕ್ಷಣ ಕ್ವಿಕ್ಕಾಗಿ ಆದರೂ ಒರಿಜಿನಲ್ ಶೇಪ್ಗೆ ವಾಪಸ್ ಬರುತ್ತೆ. ಹೈ ಸ್ಟ್ರೆಂತ್ ಇರುವಂಥ ವಸ್ತುಗಳು ಯಾವುದೇ ಥರ ಡ್ಯಾಮೇಜ್ ಆಗ್ದಂಗೆ ಇಟ್ ಕ್ಯಾರೀಸ್ ವೆರಿ ಹೈ ಲೋಡ್. ಕರೋಷನ್ ರೆಸಿಸ್ಟೆನ್ಸ್ ಆಬ್ವಿಯಸ್ಲಿ ದಿಸ್ ಇಸ್ ಎ ನಾನ್ ಫೆರಸ್ ಮೆಟೀರಿಯಲ್ ಆಗಿರೋದ್ರಿಂದ ರಸ್ಟ್ ಅಥವಾ ಕೆಮಿಕಲ್ಸ್ಗೆ ರೆಸಿಸ್ಟ್ ಮಾಡುತ್ತೆ. ಮತ್ತು ಮೆಡಿಕಲ್ ಯೂಸಲ್ಲೂ ಕೂಡ ನಾವು ಸೇಫಾಗಿ ಯೂಸ್ ಮಾಡ್ಬೋದು ಯಾವುದನ್ನು ನೈಟಿನಾಲ್ ಅಥವಾ ಏನು ಶೇಪ್ ಮೆಮೊರಿ ಅಲಾಯ್ಸ್ನ. ಅದಕ್ಕೆ ನಾವು ಶವರ್ ಹೆಡ್ಸಲ್ಲಿ ಟೆಂಪ್ರೇಚರ್ ಕಂಟ್ರೋಲ್ ಬೇಕು ಅಂದಾಗ ಇತ್ತೀಚೆಗೆ ಬರ್ತಿರೋವಂಥ ಶವರ್ ಹೆಡ್ಡಲ್ಲಿ ಶೇಪ್ ಮೆಮೊರಿ ಅಲಾಯ್ನ ಯೂಸ್ ಮಾಡಿರ್ತಾರೆ. ಅದು ಹೀಟ್ ಮಾಡಿದಾಗ ಯಾವ ಥರ ಚೇಂಜ್ ಆಗಬೇಕು, ಕೂಲ್ ಮಾಡಿದಾಗ ಯಾವ ಥರ ಚೇಂಜ್ ಆಗಬೇಕು ಅಂತ ಗೊತ್ತಾಗುತ್ತೆ. ಇನ್ನು ಬಯೋಮೆಡಿಕಲ್ ಸ್ಟೆಂಟ್ಸ್, ಹಾರ್ಟ್ ಆರ್ಟರೀಸಲ್ಲಿ ಯೂಸ್ ಮಾಡುವಂತಹ ಬ್ಲಾಕೇಜ್ನ ರಿಡ್ಯೂಸ್ ಮಾಡೋದಕ್ಕೆ ಅಲ್ಲಿ ನಾವು ಶೇಪ್ ಮೆಮೊರಿ ಅಲಾಯ್ಸ್ನ ಯೂಸ್ ಮಾಡ್ತೀವಿ. ಆ್ಯಕ್ಚುಯೇಟರ್ಸ್ ಅಥವಾ ಕಪ್ಲಿಂಗ್ಸಲ್ಲಿ ಕೂಡ ನಾವು ಶೇಪ್ ಮೆಮೊರಿ ಅಲಾಯ್ಸ್ನ ಯೂಸ್ ಮಾಡ್ತೀವಿ. ಸೊ ದಿಸ್ ಈಸ್ ಅಬೌಟ್ ಸ್ಮಾರ್ಟ್ ಮೆಟೀರಿಯಲ್ಸ್. ಸೊ ಟಿಲ್ ನೌ ಯು ಹ್ಯಾವ್ ಲರ್ನ್ಡ್ ಅಬೌಟ್ ಪೀಜೋಎಲೆಕ್ಟ್ರಿಕ್ ಮೆಟೀರಿಯಲ್ಸ್ ಆ್ಯಂಡ್ ಶೇಪ್ ಮೆಮೊರಿ ಅಲಾಯ್ಸ್. ಈ ಎರಡು ಮೆಟೀರಿಯಲ್ಸು ಸ್ಮಾರ್ಟ್ ಮೆಟೀರಿಯಲ್ಸ್ ಆಗಿರೋದ್ರಿಂದ ಈ ಒಂದು ಟಾಪಿಕಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ, ಕ್ಲಾರಿಫಿಕೇಷನ್ ಬೇಕಾದರೆ, ಯು ಕ್ಯಾನ್ ಲೀವ್ ಎ ಕಮೆಂಟ್. ಐ ಆಮ್ ಹ್ಯಾಪಿ ಟು ಆನ್ಸರ್ ಫಾರ್ ದಟ್ ಕಮೆಂಟ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.